ಪೂರ್ವಜರ ಕಾಲದಿಂದಲೂ ಸಹ ವ್ಯವಸಾಯವನ್ನು ಅವಲಂಬಿಸಿಕೊಂಡು ಆನಂತರ ರೈತರಿಗೆ ಅನುಕೂಲ ಆಗಬೇಕು, ಈ ಗಡಿಭಾಗದ ರೈತರಿಗೆ ಅನುಕೂಲ ಆಗಬೇಕಂತೇಳಿ ಏನು NRS ಮಂಡಿ ಸ್ಥಾಪನೆ ಮಾಡುವ ಮುಖಾಂತರ ಲಕ್ಷಾಂತರ ರೈತ ಕುಟುಂಬಗಳ ಜೀವನಾಡಿಯಾಗಿರುವ ಇವತ್ತು NRS ಸತ್ಯಣ್ಣನವರಿಗೆ ರೈತ ಸಂಘದಿಂದ ಇವತ್ತು ರೋಟರಿ ಕ್ಲಬ್ ಅಧ್ಯಕ್ಷರಾಗಿರುವ ಕಾರಣ ಮತ್ತು ರೈತರಿಗೆ ನಿರಂತರವಾಗಿ ಪ್ರತಿಯೊಬ್ಬ ರೈತರ ಮನೆಯಲ್ಲೂ ತೋಟದಲ್ಲೂ ತೆಂಗಿನ ಸಸಿ ಇರಬೇಕು, ಕಲ್ಪವೃಕ್ಷ ಇರಬೇಕು ಅಂತೇಳಿ ಪಣ ತೊಟ್ಟು ಪ್ರತಿ ಮನೆಗೂ ಒಂದೊಂದು ತೆಂಗಿನ ಗಿಡ ಕೊಡ್ತಾ ಇದ್ದಾರೆ. ಯಾಕಂದರೆ ಸಾಲು ಮರದ ತಿಮ್ಮಕ್ಕನ ನಂತರ ಆ ಸಾಲಿಗೆ ಇವರನ್ನು ನಾವು ಸೇರ್ಪಡೆ ಮಾಡ್ತಾರೆ. ಯಾಕಂದರೆ ಅವರು ಇಲ್ಲಿದ್ದಾರೆ, ರೈತರ ಪರವಾಗಿ ಮಾತಾಡ್ತಾ ಇಲ್ಲ. ಯಾರೇ ಏನೇ ಸಾಧನೆ ಮಾಡಲಿ, ಟೀಕೆ ಟಿಪ್ಪಣಿಗಳು ಎಷ್ಟೇ ಬರಲಿ, ಅವರ ಬಗ್ಗೆ ನಾವು ಅವರ ಒಂದು ಸಾಧನೆ ಬಗ್ಗೆ ನಾವು ಮಾತಾಡಬೇಕಾದ ಪರಿಸ್ಥಿತಿ ಬಂದೇ ಬರ್ತದೆ. ಯಾಕಂದರೆ ಇವತ್ತು ತೆಂಗಿನ ಗಿಡ ಎಷ್ಟು ಕೊಟ್ಟಿದ್ದಾರೆ ಅಂತ ನಾನು ಲೆಕ್ಕ ಮಾಡೋಕ್ಕಾಗಲ್ಲ. ಯಾರು ತೋಟ ತಗೋ ಏನಪ್ಪ ಅದು ಇವಾಗ ಗೊತ್ತಾಗಲ್ಲ, ಅದು ಮರ ಆಗಿ ಬೆಳೆದು ಆ ಕಾಯಿಸಿದಾಗ ಅವ್ರ ಹೆಸರಿದ್ದೇ ಇರ್ತದೆ. ಅವರು ತಂದೆ ಇರ್ಬೋದು, ಅವ್ರ ತಾತ ಇರ್ಬೋದು, ಅದೇ ಪ್ರವೃತ್ತಿ ಬರ್ಕೊಂಡು ಬಂದಾಗ ಇವರಿಗೆ ಆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನಷ್ಟು ಶಕ್ತಿ ತುಂಬುವ ಜೊತೆಗೆ ಇವತ್ತೇನು ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿ ಆಯ್ಕೆ ಆಗಿರೋದು ನಾವು ಅವ್ರಿಗೊಂದು ಸಲಹೆ ಮತ್ತು ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಬಡ ರೈತ ಕೂಲಿ ಕಾರ್ಮಿಕರ ಮಕ್ಕಳ ಭವಿಷ್ಯ ಉಳಿಬೇಕಾದ್ರೆ ಕಡ್ಡಾಯವಾಗಿ ಸರ್ಕಾರಿ ಶಾಲೆ ಉಳಿಲೇಬೇಕು, ಸರ್ಕಾರಿ ಆಸ್ಪತ್ರೆ ಉಳಿಬೇಕು. ಇವೆರಡೂ ಉಳಿಬೇಕಾದ್ರೆ ಇವತ್ತು CSR ಫಂಡ್ನಲ್ಲಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ಅದು ನಿರಂತರವಾಗಿ ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ ಆಸ್ಪತ್ರೆಗಳು ಉಳಿಸುವ ಕಾರ್ಯವನ್ನು ಇನ್ನೂ ಮುಂದುವರಿಸಬೇಕು. ಅದೇ ರೀತಿ ರೈತರಿಗೆ ನಷ್ಟವಾದಾಗ ಬೀದಿಗೆ ಬರ್ತಾರೆ. ಇವತ್ತು ಟಮಾಟ ಬೆಳೀತಾ ಇದ್ದೀವಿ, ಬಿಂಗಿ ರೋಗ ಬಂದೈತೆ, ನಾನು ನಷ್ಟ ಆಗಿದ್ದಾಗ ಅಂದಾಗ ಆ ರೈತರಿಗೆ ಸ್ವಾಂತಾನ ಹೇಳಿ ಆ ರೈತರಿಗೆ ನಾನಿದ್ದೀನಿ, ನಿಮ್ಮ ಕಷ್ಟನ ಸುಖನ ನಾನಿದ್ದೀನಿ, ನಿಮ್ಮ ಪರವಾಗಿ ನಾನಿದ್ದೀನಿ ಅಂತೇಳಿ ಆ ಮಾತು ಕೊಡ್ತಾರಲ್ಲ, ಆ ಮಾತು ನಮಗೆ 100 ವರ್ಷ ಆಯಿಸ್ಕೊಡ್ತದೆ. ಯಾಕಂದರೆ ಇವತ್ತು ನಕಲಿ ಬಿತ್ತನೆ ಬೀಜ ಇರ್ಬೋದು, ಕೀಟನಾಶಕ ಇರ್ಬೋದು, ಅವುಗಳ ಮಧ್ಯೆ ರೈತ ಇವತ್ತೇನು ಬೆಳೀತಾ ಇದ್ದಾನೆ ಅದಕ್ಕೆ ನಿರಂತರವಾಗಿ ಬಿಂಗಿ ರೋಗ ಬರ್ತಾ ಇದೆ. ಆದರೂ ಸಹ ಇವತ್ತು ಈ ಮಾರ್ಕೆಟಲ್ಲಿ ನೋಡಿದ್ರೆ ಸಂತೋಷ, ಇಷ್ಟು ಟೊಮಾಟೊ ಬಂದೈತೆ ಅಂತ ಹೇಳಿದ್ರೆ ರೈತ ಇನ್ನೂ ಕಷ್ಟಪಟ್ಟು ಬೆಳೀತಾನೆ ಇದ್ದಾನೆ. ರೈತರ ಪಾಲಿಗೆ ನಮ್ಮ NRS ಸತ್ಯಣ್ಣವರು ಇದ್ದಾರೆ ಅಂಥೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ನಾವು ಗಿಡ ಕೊಟ್ಟಿದ್ದೀವಿ, ನಮ್ಮ ಗಣಪತಿ ಕೊಟ್ಟಿದ್ದೀವಿ. ದೇವರು ಆರೋಗ್ಯ ಐಶ್ವರ್ಯ ವಿಘ್ನ ವಿನಾಶಕ ಏನೂ ಅವರಿಗೆ ತೊಂದರೆ ಆಗದಂತೆ ಇದೇ ರೀತಿ ರೈತ ಪರ ಕಾಳಜಿ ಇನ್ನೂ ಮುಂದುವರಿಸಿರಿ. ಕಡೆಯದಾಗಿ ಹೇಳ್ತಾರೆ, ರೈತರ ಪಾಲಿನ ಸತ್ಯಣ್ಣ ನಿಮ್ಮೆಲ್ಲರ ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ ಆಸ್ಪತ್ರೆಗಳು ಉಳಿಸುವ ಸತ್ಯಣ್ಣನಿಗೆ ದೇವರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಇನ್ನಷ್ಟು ಬಲ ತುಂಬಲಿ ಅಂತೇಳಿ ಈ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಲ್ಲಿ ಎಲ್ಲ ರೈತರ ಆಶೀರ್ವಾದ ಸತ್ಯಣ್ಣನ ಮೇಲೆ ಇರಲಿ ಅಂತೇಳಿ ಈ ಮೂಲಕ ಮನವಿಯನ್ನು ಮಾಡಿ.